పుష్పరాజ్ ఆర్భటంకి బాక్స్ ఆఫీస్ ధూళిపట. పుష్ప అంటే పేరు కాదు, పుష్ప అంటే బ్రాండ్. 4 ದಿನದಲ್ಲಿ ಪುಷ್ಪ 2 ಬಾಚಿದ್ದು ಎಷ್ಟು ಕೋಟಿ? పుష్ప అంటే నేషనల్ అనుకుంటారా? ಇಂಟರ್ನ್ಯಾಷನಲ್. ಎಸ್, ಮೊನ್ನೆಯಷ್ಟೇ ವಿಶ್ವದಾದ್ಯಂತ ತೆರೆ ಕಂಡಿರುವ ಪುಷ್ಪ 2 ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಪುಷ್ಪರಾಜ್ ಮಾಸ್ ಜಾತ್ರೆಗೆ ಪ್ರೇಕ್ಷಕರು ಉಗೆ ಉಗೆ ಎನ್ನುತ್ತಿದ್ದು ಈ ಹೈ ಬಜೆಟ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಕೋಟಿ ಕೋಟಿ ಹಣವನ್ನ ಬಾಚುತ್ತಿರುವ ಪುಷ್ಪ 2 ಸಿನಿಮಾ ಒಂದರ ಮೇಲೊಂದು ರೆಕಾರ್ಡ್ಗಳನ್ನ ಬ್ರೇಕ್ ಮಾಡುತ್ತಾ ಮುನ್ನುಗ್ತಾ ಇದೆ. ಇದೀಗ ಪುಷ್ಪರಾಜ್ ಅಬ್ಬರಕ್ಕೆ ಮತ್ತೊಂದು ದಾಖಲೆ ನಿರ್ಮಾಣವಾಗಿದೆ. ಹೌದು, ತೆಲುಗು ಚಿತ್ರರಂಗದ ಸ್ಟಾರ್ ನಿರ್ದೇಶಕ ಅಂತಲೇ ಕರೆಸಿಕೊಳ್ಳೋ ಸುಕುಮಾರ್ ನಿರ್ದೇಶನದಲ್ಲಿ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯಿಸಿರುವ ಪುಷ್ಪ ಚಿತ್ರ 2021ರಲ್ಲಿ ಬಿಡುಗಡೆಯಾಗಿತ್ತು. ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇದರ ಮುಂದುವರೆದ ಭಾಗವಾಗಿರೋ ಪುಷ್ಪ 2 ಚಿತ್ರ ಇದೀಗ ಬಿಡುಗಡೆಯಾಗಿದ್ದು, ಈ ಚಿತ್ರ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುವಲ್ಲಿ ಯಶಸ್ವಿಯಾಗಿದೆ. ಕನ್ನಡತಿ ರಶ್ಮಿಕಾ ಮಂದಣ್ಣ ನಾಯಕ ನಟಿಯಾಗಿ ಅಭಿನಯಿಸಿರುವ ಪುಷ್ಪ 2 ಸಿನಿಮಾ ವಿಶ್ವದಾದ್ಯಂತ ಬರೋಬ್ಬರಿ 12,000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಮೊದಲ ದಿನದಿಂದಲೇ ಭರ್ಜರಿ ಕಲೆಕ್ಷನ್ ಮಾಡುತ್ತಿರುವ ಪುಷ್ಪ 2 ಸಿನಿಮಾ ಮೊದಲ ದಿನವೇ ವಿಶ್ವದಾದ್ಯಂತ ಒಟ್ಟು 294 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು. ಇನ್ನು ಎರಡನೇ ದಿನವೂ ಪುಷ್ಪರಾಜ್ ಹವಾ ಕಡಿಮೆಯಾಗಿರಲಿಲ್ಲ. ಸಿನಿಮಾ ಬಿಡುಗಡೆಯಾದ ಎರಡನೇ ದಿನ 155 ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು. ಇನ್ನು ಮೂರನೇ ದಿನ ಬರೋಬ್ಬರಿ 172 ಕೋಟಿ ರೂಪಾಯಿಯನ್ನ ಕೊಳ್ಳೆ ಹೊಡೆದಿತ್ತು. ಈ ಮೂಲಕ ಮೂರೇ ದಿನದಲ್ಲಿ 600 ಕೋಟಿ ರೂಪಾಯಿ ಗಡಿ ದಾಟಿತ್ತು. ಇದೀಗ 4ನೇ ದಿನ ಅಂದ್ರೆ ಸೂಪರ್ ಸಂಡೆಯ ಕಲೆಕ್ಷನ್ ಕೂಡ ರಿವೀಲ್ ಆಗಿದ್ದು, ಪುಷ್ಪ 2 ಸಿನಿಮಾ ಮತ್ತೊಂದು ರೆಕಾರ್ಡ್ ಬರೆದಿದೆ. ಸೂಪರ್ ಸಂಡೆ ಎಂದು 204 ಕೋಟಿ ರೂಪಾಯಿ ಗಳಿಕೆ. ಹೌದು, ಪುಷ್ಪ 2 ಸಿನಿಮಾ ಸೂಪರ್ ಸಂಡೆ ಎಂದು ಸೂಪರ್ ಕಲೆಕ್ಷನ್ ಮಾಡಿದೆ. ನಿನ್ನೆ ಒಂದೇ ದಿನ ಪುಷ್ಪ 2 ಸಿನಿಮಾ 204 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. ಈ ಮೂಲಕ ಹೊಸದೊಂದು ದಾಖಲೆಯನ್ನ ಕೂಡ ಪುಷ್ಪ 2 ಸಿನಿಮಾ ಬರೆದಿದೆ. 2 ಬಾರಿ ಒಂದೇ ದಿನದಲ್ಲಿ 200 ಕೋಟಿಗಿಂತ ಹೆಚ್ಚು ಗಳಿಕೆ ಮಾಡಿದ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪುಷ್ಪ 2 ಪಾತ್ರವಾಗಿದೆ. ಅಷ್ಟೇ ಅಲ್ಲ, 4 ದಿನಗಳಲ್ಲಿ ಪುಷ್ಪ 2 ಕಲೆಕ್ಷನ್ 800 ಕೋಟಿ ರೂಪಾಯಿಯನ್ನು ದಾಟಿದೆ. ಒಟ್ಟಿನಲ್ಲಿ ಮೊದಲ ವೀಕೆಂಡ್ನಲ್ಲಿಯೇ ಪುಷ್ಪ 2 ಸಿನಿಮಾ ಹಲವು ದಾಖಲೆಗಳನ್ನ ಉಡಿಸ್ ಮಾಡಿದ್ದು, ಸದ್ಯ 1000 ಕೋಟಿಯತ್ತ ಮುನ್ನುಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. పార్టీ ఉంది.